ಋಷಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಯಾವಾಗ್ಲೂ ಒಂದೇ ಲುಕ್ ಕೊಡ್ತಾನೆ. ಕಟ್ ಮಾಡ ಲೋಡೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸೀನಾ ನಮ್ ತಂಗಿ ಇದ್ದಾನ ಚೆನ್ನಾಗಿದೆ. ಏನೋ ಒಂದಪ್ಪ ನೋವು ಕೊಟ್ಬಿಟ್ರು ನನ್ಗೆ, ಅಷ್ಟು ಹಿಂಡ್ಬಿಟ್ರು ನನ್ನ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮ್ ಸೀನಾ ಅವ್ರದ್ದು ಒಂದು ಫಂಕ್ಷನ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ದೂರೆಲ್ಲ ಬಂದು ಕೂತ್ಕೊಂಡವ್ರೆ. ಸೀನಾ ಬಂದವನೆ, ಇವ ಯಾರೇ, ಮತ್ತೆ ನಮ್ ಸುದೀಪ ಬಂದವನೆ. ಅವ್ನು ನೋಡ್ರಿ ಲಾಸ್ಟ್ ವಿಡಿಯೋದಲ್ಲಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ವಿಡಿಯೋದಲ್ಲೂ ಅವನೇನು ಮಾತಾಡ್ಲಿಲ್ಲ. ಈ ವಿಡಿಯೋದಲ್ಲಿ ಬಿಡೋದಿಲ್ಲ ಅವನ್ನ. ನೋಡಿ ತಾವರೆಕೆರೆ ಹತ್ರ ಪೊಲೀಸ್ ಹಿಡ್ಕೊಂಡಿದ್ರು. ಪೊಲೀಸ್ಗೆ ಇನ್ಸೂರೆನ್ಸ್ ಇಲ್ಲ ಅಂದ್ಬಿಟ್ಟು 250 ರೂಪಾಯಿ ಕೊಟ್ಟು ಬಂದ್ಬಿಟ್ಟಿದೀನಿ. ಅವನನ್ನು ತೋರಿಸ್ತೀನಿ, ಎಲ್ಲಿ ಬಚ್ಚಿಕ್ಕಂದವ್ ನೋಡ್ರಿ, ತೋರಿಸ್ತೀನಿ ಅನ್ಬಿಟ್ಟು. ನೀವು ವಿಡಿಯೋ ಮಾತ್ರ ಮಮ್ಮಿ ಬೈಲತ್ತ ಮಾಸ್ಕ್ ಬೇರೆ ಹಾಕೊಂಡಿದ್ಯಾ? ಥೂ, ಊರಿಗೆ ಬಂದಿದೀವಿ ನೋಡ್ರಿ ಅಣ್ಣನ್ ಮೀಟ್ ಆಗಕ್ಕೆ. ಅಣ್ಣ ಬಂದ ಆಯ್ ಋಷಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಯಾವಾಗ್ಲೂ ಒಂದೇ ಲುಕ್ ಕೊಡ್ತಾನೆ ಇವನು. ಏನ್ ನೋಡ್ತಿದ್ಯಾ ಅಲ್ಲಿ? ನಿಮ್ಮ ಅಮ್ಮನ ಪಿಂಡ ಮಾತೇ ಇಲ್ಲ. ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ. ಮಾಸ್ಕ್ ತೆಗಿಯೋ, ಅದ್ ಯಾಕೆ ಹುಡುಗಿ ತರ ಮಾಸ್ಕ್ ಹಾಕೊಂಡಿದ್ಯಾ? ಇಲ್ಲಿ ಯಾರು ನೀನ್ ಎತ್ಕೊಂಡು ಹೋಗ್ಬಿಡ್ತಾರೆ ಏನೋ. ವಿಡಿಯೋ ಮಾಡೋದು ಕೆಟ್ಟ ಮಾತಾಡಿದ್ರೆ ಟ್ರೋಲ್ ಮಾಡಾಕ್ಬಿಡ್ತೀನಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹೌದಾ, ಇದೇ ಮಾತು. ಮಾಸ್ಕ್ ತೆಗಿ, ಗಂಡ್ಸಾಗಿದ್ರೆ ಮಾಸ್ಕ್ ತೆಗಿಯೋ, ಗಂಡ್ಸಾಗಿದ್ರೆ. ಯಾಕೆ ಈ ತರ ಹೊಟ್ಟೆ ಉರಿಸ್ತಿದೆ? ನನಗಿದ್ರು ಒಂಥರ ಸಂತೋಷ. ಏನಕ್ಕೆ ಮಾಸ್ಕ್ ಹಾಕೋಣ ಅಂತ ಕೇಳಪ್ಪ. ಆಯ್ತು, ಏನ್ ಹಾಕೊಂಡಿದ್ಯಾ? ನನ್ನ ಇಷ್ಟ ಅದಕ್ಕೂ ಪರ್ಮಿಷನ್ ಇಲ್ವಾ ನಮ್ಮ ಮಾಸ್ಕ್ ಹಾಕೋಣ? ಇಲ್ಲ, ಹೆಣ್ಮಕ್ಳು ಮಾತ್ರ ಹಾಕೋಬೇಕು. ಯಾರು ನಿನಗೆ ಸ್ವಾತಂತ್ರ್ಯ ಕೊಟ್ಟು? ನೀನ್ ಮಾತಾಡಿಲ್ಲ ಅಂದ್ರೂ ಒಳ್ಳೆ ನಗು ಬರುತ್ ಕಣಪ್ಪ. ಒಳ್ಳೆ ಮಕ್ಕ ಹಿಡ್ಕೊಂಡಿದ್ಯಾ ಕಣ, ಒಳ್ಳೆ ಚಿಕನ್ ಹಿಡ್ಕೊಂಡಿದ್ಯಾ ಕಣ. ಬಿಡು, ಯಾವ್ದದು ಮತ್ ತಗೊಂಡ್ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಇವ್ನು ಯಾರು ಶಡೆ ತರ ಹೋಗ್ಲಿಲ್ಲ. ನೀನ್ ಮಾಡ್ದಷ್ಟು ಜಾಸ್ತಿ ಮಾಡ್ತಾನೆ. 1 ನಿಮಿಷ ಬಿಟ್ರೆ ಸುಮ್ಮನೆ ಇದೆ. ನೀನ್ ಆರಾಮಾಗಿ ಇರ್ತೀಯ ಅಷ್ಟೇ. 1 ನಿಮಿಷ ಮಾಡ್ಬೋದಮ್ಮ. ನೀನೇ ಓವರ್ ಆಗಿದ್ರೆ ಓವರ್ ಆಗ ಮುಂದೆ ಮಗ ತೋರ್ಸಕ್ ಇಷ್ಟ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಡವ್ ವಿಡಿಯೋ ಕಾಲ್ ನೋಡ್ಬೇಕಾದ್ರೆ ಮಗ ಯಾರೋ ತೋರಿಸ್ತೀಯಾ? ಗುರುಜಿಗಳು ದಂಧೆ ಮಾಡ್ಬಿಡ್ತಾರೆ. ಹಂಗೆ ಹೇಳ್ತಿದ್ಯಾ, ಮುಖ ತೋರ್ಸಕ್ ಇಷ್ಟ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನನಗಿದ್ರು ಒಂಥರ ಸಂತೋಷ. ಯು ಆರ್ ಮೈ ಎಂಟರ್ಟೈನ್ಮೆಂಟ್ ಚಿನ್ನ. ಮಾಸ್ಕ್ ಹಾಕೊಂಡ್ಬಿಡ್ತಾನೆ. ಈ ವಿಡಿಯೋದಲ್ಲಿ ಜಾಸ್ತಿ ನನ್ ಫೇಸ್ ಕಾಣಿಸಲ್ಲ, ನಮ್ಮ ಪವನಂದೇ ಜಾಸ್ತಿ ಫೇಸ್ ಕಾಣಿಸುತ್ತೆ, ಬೇರೆ ಯಾರ್ದು ಕಾಣಲ್ಲ. ಏನಿಲ್ಲ ಬಿಡ, ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೇಳು, ಅದು ಯಾಕೆ ದಮ್ಮಿಲ್ವಾ? ಏನ್ ಹೇಳೋಣ, ವಿಡಿಯೋ ಮುಂದೆ ಹೇಳಿದ್ರೆ ಮನೆಯವ್ರು ನೋಡ್ತಾರೆ, ಇಲ್ಲ ಅಂದ್ರೆ ಹೇಳ್ತಾ ಇದೀನಿ. ಕಟ್ ಮಾಡ ಲೋಡೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಮ್ಮ ಪವನನ್ನೇ ಏನಕ್ಕೆ ತೋರಿಸ್ತಿದ್ದೀನಿ ಅಂದ್ರೆ, ಈ ವಿಡಿಯೋದಲ್ಲಿ ಜಾಸ್ತಿ ಆಲ್ಮೋಸ್ಟ್ ನಾನು ವಿಡಿಯೋ ಆಫ್ ಮಾಡಿದಾಗೆಲ್ಲ ಒಂದು ಒಳ್ಳೆ ಕಾಮಿಡಿ ಇರುತ್ತೆ. ನನ್ನ ಮಗ ವಿಡಿಯೋ ಆನ್ ಮಾಡಿದಾಗ್ಲೇನೆ ಏನು ಮಾಡೋದಿಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ, ಮಾತೇ ಆಡಲ್ಲ. ಅವ್ರ ಅಕ್ಕ ಅವ್ರೇನೋ ನೋಡ್ತಾರಂತೆ, ಅವ್ರ ಅಕ್ಕ ನೋಡ್ತಿದ್ರೆ ನಾವ್ ಇದೆಲ್ಲ ತಮಾಷೆಗೋಸ್ಕರ ಮಾಡೋದು. ನಾವು ಕುರಿ ಬಾಂಡ್ ಇದು ಮಾಡಿರುವುದೆಲ್ಲ ಬರೀ ತಮಾಷೆಗಾಗಿ, ದಯವಿಟ್ಟು ಹೊಟ್ಟೆಗೆ ಹಾಕಲಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರ ಅಕ್ಕ ಏನಾದ್ರೆ ಸಾರಿ ಅಕ್ಕ ಅಷ್ಟೇ ಕೇಳಕ್ಕಾಗದು, ಬೇರೆ ಏನು ಮಾಡಕ್ಕಾಗಲ್ಲ. ಇದೆಲ್ಲ ತಮಾಷೆಗೋಸ್ಕರ, ಇದೆಲ್ಲ ಬ್ಲಾಗ್ ಇರ್ಬೇಕಲ್ಲ. ಹೊರಗಡೆ ಬಂದ್ರೆ ಒಂದ್ ಮಜಾ ಇರ್ಬೇಕು. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಲೈಕ್ ಶೇರು ಅದಂತೂ ಕಾಮನ್ ಆಗಿರುತ್ತೆ. ನಗುತ್ತಾ ಬಾಳು ನೀನು. ಇವಾಗ ನೋಡ್ರಿ ಯಾವ ರೇಂಜ್ ಬಂದು ಕೂತಿದೀವಿ ನಾವು. ಊಟ ಗೀಟ ಎಲ್ಲ ತಗೊಂಬಂದು ಕುತ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ತಿನ್ನೋದು ಬೇರೆ ಲೆಕ್ಕಾಚಾರನೇ. ಅದೇನೇನೈತೆಲ್ಲ ಒಂದು 10 ಕೆಜಿ ಹಾಕ್ರ. ಎಂದು ಹೀಗೆ ಇರಲಿ ಹರ್ಷ. ಕಿವಿಲ ತರ ಹೇಳ್ತಾವ.
ಆ ಹುಡುಗರು ನೋಡ್ತಾರ ನೋಡು. ನೆಕ್ಸ್ಟ್ ನೀವೇ ಕಣ ಹಿಂಗೆ ನಾನೆಲ್ಲ ಕಂಡ್ರು ನಮ್ಮ ಪವನ ನಿಜವಾಗ್ಲೂ ಎಲ್ಲ ಕಂಡ್ರು ನೋಡ್ರಿ ಎಲ್ಲ ಮಣ್ಣಲ್ಲಿ ಬಿದ್ದು ಒದ್ದಾಡ್ಬಿಡ ಅವ್ನ ಪಾಪ. ನೀನ್ ಚಂದು ವಿಡಿಯೋ ಮಾಡ್ಬಿಡ ಬಿಡು ಚಂದು, ನೀನ್ ಹೇಳ್ತೀನಿ ನಿಜ ಹೇಳ್ಬೇಕಂದ್ರೆ ಪವನ ಪಾಪ ತುಂಬಾ ಒಳ್ಳೆ ಹುಡುಗ. ಮಚ್ಚಿ ಬೇಜಾರ್ ಆಗೈತ್ ಮಚ್ಚಿ, ಎಷ್ಟೇ ಬೇಡ ಬಿಡುವರೆ ಮಚ್ಚಿ ಎಷ್ಟೇ ಬೇಡ ಬಿಡುವರೆ. ಚಂದು ಅಂದ್ರೆ ಒಂದ್ ನಿಮಿಷ ಬರ್ರಿ ಇಲ್ಲಿ. ಇವಾಗ ನಮ್ಮೆಲ್ಲ ನೋಡಿ ಏನ್ ಅನ್ನಿಸ್ತೈತಿ ನಿಮ್ಗೆ? ಖುಷಿ ಅನ್ನಿಸ್ತೈತೆ ಅಷ್ಟೇ. ಏ ಹುಡ್ಗಿ ಬೈಯಕ್ಕಾಗಲ್ಲ, ಮಾತಾಡೋಣ. ಬೈಯಕ್ಕಾಯ್ತಿಲ್ಲ, ಬಿಡಕ್ಕಾಯ್ತಿಲ್ಲ. ನಂಗ್ ಮುದ್ದೆ ಹಾಕ್ರಿ, ನಂಗ್ ಮುದ್ದೆ ಹಾಕ್ರಿ. ಅವ್ರಿಗೆಲ್ಲ ಏನ್ ಬೇಕಂತ ಕೇಳ್ಬಿಟ್ಟು ಹಾಕ್ರಿ. ಆಂಟಿ ತಿಂದಿದೀವಿ ಅಂದ್ರೆ ನಾವು ಆಲ್ರೆಡಿ ಮಟನ್ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದೀವಿ. ಮಟನು ಚಿಕನು ಅಷ್ಟೇ. ನಾನು ನಾಳೆಗೆ ನಾಡಿದ್ ಕೊಂದ್ರತ್ ನಕ್ಷ. ಯಾರು ಇವನು? ಇವನೇ ಸುಂದ್ರ. 31 ಕುಂದ್ರತ್ನಿ, 1 ಕಿರ್ತನಲ್ಲಿ. ಏನಂದ್ರೆ ನಿಜ ಹೇಳ್ಬೇಕಂದ್ರೆ ಊಟ ಇಲ್ಲಿಂದ 2 ಗಂಟೆಗೆ ಸ್ಟಾರ್ಟ್ ಆಯ್ತು. ಅದ್ ಯಾಕಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾಕೆ ಲೇಟ್ ಆಗಿದ್ದು ಊಟ. ಏನಂದ್ರೆ ನಮ್ದು ಸ್ವಲ್ಪ ಪಾರ್ಟಿ ಪ್ರೋಗ್ರಾಮ್ ಇತ್ತು, ಅದರಿಂದ ಸ್ವಲ್ಪ ಲೇಟ್ ಆಯ್ತು. ನಮ್ಮ ಹುಡುಗರೆಲ್ಲ ರೆಡಿ ಆಗ್ಬಿಟ್ಟವ್ರೆ. ಅವ್ರು ತಿನ್ನಕ್ಕೆ ಏನ್ ಹೇಳ್ತಾರೆ? ನೀನ್ ಮಾತಾಡು. ಪವನ್ ಬಗ್ಗೆ ಮಾತಾಡ್ತೀನಿ ಬೇಕಾದ್ರೆ. ಮಟನ್ ಊಟಕ್ಕೆ ಮಾತ್ರ ನಾನು ಯಾವುದೇ ತರ ರೇಟಿಂಗ್ಸ್ ಮಾಡೋದೇ ಇಲ್ಲ ಇವತ್ತಿನವರೆಗೂ. ನನ್ಗೆ ಮಾಡಕ್ಕೂ ಇಷ್ಟ ಇಲ್ಲ. ನೋಡ್ರಿ ಇವನು ಕಳ್ಳ ಎಂತ ಕಳ್ಳ ಇರ್ಬೇಕು. ಚರ್ಬಿ ಎತ್ಕತವನೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾನು ಮೊದ್ಲೇ ಚರ್ಬಿ ಅಂದ್ರೆ ಇಷ್ಟ. ಅವನ್ ಎತ್ಕೊಂಡು ತಿನ್ಕತವನೆ. ಮುದ್ದೆ, ಈ ಮಟನ್ ಸಾಂಬಾರು, ಇಲ್ಲ ಅಂತಂದ್ರೆ ನಾಟಿ ಕೋಳಿ ಸಾಂಬಾರು. ಇದ್ರ ಮುಂದೆ ಯಾವ ಅನ್ನ ಸಾಂಬಾರ್ ಇಲ್ಲ, ಮೊಸರನ್ನ ಇಲ್ಲ. ಇವನೇನೋ ಜಾಸ್ತಿ ಮಾತಾಡ್ತಾವ್ ನೋಡ್ರಿ ಇವನು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಆಂಟಿ ಅವ್ರ ಅಕ್ಕ ವಿಡಿಯೋ ನೋಡ್ತಾರ ಅನ್ನೋದಕ್ಕೆ ನಾನು ಏನೋ ಮಾತಾಡ್ತಿಲ್ಲ. ನೋಡ್ರಿ ಮಕ್ಕ ಮುಚ್ಕತಾವ ಅವನು. ಮಾತಾಡಲಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಏನ್ ಮಾತಾಡೋಣಪ್ಪ? ದಮ್ಮಿದ್ರೆ ಮಾತಾಡ್ಬೇಕು. ಊಟ ಮಾಡಾಗ ಮಾತಾಡೋಣ ಅಂತ ಹೇಳಿ ಬ್ರೋ. ಊಟ ಮಾಡಾಗ ಮಾತಾಡೋಣ ಮತ್ತೆ ಮುಚ್ಕೊಂಡು ಊಟ ಮಾಡ್ಬೇಕು. ನೋವು ಕೊಟ್ಬಿಟ್ರು ನನ್ಗೆ, ಅಷ್ಟು ಹಿಂಡ್ಬಿಟ್ರು ನನ್ಗೆ. ನಮ್ಮ ಆಂಟಿ ಪಾಪ ನಗ್ತಾವ್ರೆ. ಇಂತ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಇವನು ಸುದೀಪನ್ಗೆ ಮತ್ತೆ ನಮ್ಮ ಚಾಂದ್ ಪಾಷನ್ಗೆ, ಪವನನ್ಗೆ ಸಾಂಬಾರ್ ಬಿಸಿ ಇಲ್ಲ ಅಂದ್ರೆ ಅವ್ರಿಗೆ ಆಗಲ್ಲ. ಅವ್ರ ಮನೇಲಿ ಯಾವ ತರ ಅಭ್ಯಾಸ ಆಗೈತೆ ಗೊತ್ತಿಲ್ಲ. ನಮ್ಮ ಸೀನನ್ಗೂ ನಮಗೂ ಅದು ಯಾವ ಥರನೇ ಇರಲಿ, ನಾನ್ ವೆಜ್ ಅಂದರೆ ಅದು ಫಸ್ಟು ಪ್ರಯಾರಿಟಿ ಮಾತ್ರ ಫಸ್ಟು. ಫ್ರೆಂಡ್ಸ್ ಅವರು ಬೇರೆ ಅವರೇ ನನಗೆ ಯಾವ ಥರ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆದರೆ ನಾನು ಅವ್ರ ಅಮ್ಮಂದಿರೋ ಅವ್ರ ಅಪ್ಪಂದಿರೋ ಸ್ವಂತ ನಮ್ಮ ಅಪ್ಪ ಅಮ್ಮಂದಿರೋ ಥರ ಟ್ರೀಟ್ ಮಾಡ್ತೀನಿ ನಾನು. ಅವರು ಟ್ರೀಟ್ ಮಾಡಲಿ ಬಿಡಲಿ, ಬಟ್ ಬೇರೆ ಅದು ಸೆಕೆಂಡ್ರಿ. ಏನಂತಂದರೆ ನಾನು ಟ್ರೀಟ್ ಮಾಡೋದು ಮತ್ತೆ ಆಗಿರುತ್ತೆ. ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಗೊತ್ತಲ್ಲ, PVM ಇನ್ ಕನ್ನಡ. ಸೆಲ್ಫ್ ಪ್ರಮೋಷನ್ ಅಂಕಲ್ ನಂದು ಆಲ್ರೆಡಿ ಐತೆ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಸುತ್ತೆ. ಪವನ ಊಟ ಹೆಂಗಿತ್ತು? ಚೆನ್ನಾಗಿತ್ತು. ವಿಡಿಯೋ ಅದರಲ್ಲೇನಿದೆ ಹೇಳ ಪ್ರಾಣಿ, ನಾನಿದ್ದೀನಿ. ಅವನೇನು ಟ್ರೋಲ್ ಮಾಡೋದು ಚೆನ್ನಾಗಿತ್ತು. ಏ ನೀನು ಸೀನನ್ ತಂಗಿ ಅಂತ ಹೇಳ್ಬೇಡಪ್ಪ. ನಮ್ಮ ತಂಗಿ ಸೀನ ನಮ್ಮ ತಂಗಿ ಇದಾನಪ್ಪ. ಸೀನ ನಮ್ಮ ತಂಗಿ ಇದಾನಪ್ಪ. ಮತ್ತೆ ಚೆನ್ನಾಗಿದೆ. ಏನೋ ಒಂದಪ್ಪ ಆಯ್ತು. ಹೆಂಗಿತ್ತ ಸುದೀಪ? ಚೆನ್ನಾಗಿತ್ತು. ಊಟ ಚೆನ್ನಾಯ್ತಾ? ನೀನ್ ಹೆಂಗಿತ್ತು ಹೇಳಪ್ಪ. ನಿಮ್ಮ ತಂಗಿ ಬಗ್ಗೆ ನೀನೇ ಓನ್ ಆಗಿ ಹೇಳ್ಬೇಕು. ನನಗೇನಿಲ್ಲಪ್ಪ ಮಚ್ಚ, ಊಟ ಮಾತ್ರ ಸಾಕಾಗಿದೆ ಅಷ್ಟೇ. ಅವ್ರನ್ನ ಯಾರು ಬಿಟ್ಕೊಡಲ್ಲ ಬಿಡ್ರಿ. ಇವಾಗ ಎಕ್ಸಾಕ್ಟ್ಲಿ ನಮ್ಮ ಸೀನೊಂದೇ ಬಂದು ಒಂದು ಈವೆಂಟ್ ಇದೆ. ಬಟ್ ಆದರೆ ಆ ಈವೆಂಟ್ ಹೋಗೋಕ್ಕಿನ್ನೂ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇದೆ. ನಾವು ಇಲ್ಲಿಂದ ಹೋಗ್ತೀವ ಅನ್ನೋದೇ ಅದೇ ಚಾಲೆಂಜ್. ಇವಾಗ ಅವ್ನಿಗೆ ಹೋಗಿ ಅರ್ಧ ಗಂಟೆಗೆ ಎಕ್ಸಾಕ್ಟಾಗಿ ಬಂದು ಈವೆಂಟ್ ಮುಗಿಸ್ಕೊಡ್ಬೇಕು. ಈವೆಂಟ್ ಮುಗಿಸ್ಕೊಡ್ ಯಾಕೋ ಫೋನ್ ಬಿದ್ದೈತಾ? ನೀನೇ ಬೀಳಿಸ್ಬಿಟ್ಟ. ನೀರು ಕುಡ್ದಿರ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಸೊ ಇಲ್ಲಿಂದ ಇವಾಗ ನಮ್ಮ ಚೀನಾ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಒಂದು ಈವೆಂಟ್ ಇದೆ. ಆ ಈವೆಂಟೇ ಎಕ್ಸಾಕ್ಟಾಗಿ ಅಲ್ಲಿಗೆ 7 ಗಂಟೆಗೆ ಎಕ್ಸಾಕ್ಟ್ ಆಗಿರಬೇಕು. ನೋಡೋಣ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅನ್ಕೊಂಡಿದೀವಿ. ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಹುಡುಗನಿಗೆ ಕಷ್ಟಪಡ್ತಾವನೆ, ಸಪೋರ್ಟ್. ಬೇರೆಯವ್ರ ಥರ ನನಗೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಏನು ಹೇಳ್ತೀನಿ ಅಂತಂದರೆ, ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಳಬ್ರು ಯಾರಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿರಿ ಈ ವಿಡಿಯೋನ.